ಎಲ್ರೂ ಆರೋಗ್ಯವಾಗಿರೋದು ಅವಳಿಗೆ ಇಷ್ಟನೇ ಇಲ್ಲ ಕಣಮ್ಮ. ಅದಕ್ಕೆ ಈ ತರ ಎಲ್ಲ ಮಾಡಿ ನನಗೂ ಎದೇನೋ ತರ್ಸಕ್ ನೋಡ್ತಿದ್ದಾಳೆ. ಅಲ್ಲ ಕಣೆ, ಯಾರು ನಿನ್ನಿಂದ ಇದೆಲ್ಲ ಮಾಡಕ್ ಹೇಳಿದ್ದು? ಅವ್ರಿಗೆ ಪೂರಿ ಮಾಡ್ಕೊಟ್ಟು ತುಂಬಾ ದಿನ ಆಗಿತ್ತು ಅತ್ತೆ. ಬೇರೆ ಊರಿಗೆ ಹೋಗಿ ಬಂದಿದಾರಲ್ವಾ, ಅದಕ್ಕೆ ಅವ್ರಿಗೆ ಇಷ್ಟ ಆಗಿರೋ ಪೂರಿ ಮಾಡಿದ್ದೀನಿ. ನಾನು ಹೇಳ್ದೆ ನಿನಗೆ ಇದನ್ನೆಲ್ಲ ಮಾಡು ಅಂತ. ಯಾಕೆ ಮಾಡ್ದೆ? ಅದೇ ಅವಳು ಮಾಡಿರೋ ತಪ್ಪನ್ನ ಅವಳ ಕೈಲಿ ಸರಿಪಡಿಸ್ಕೊಳಕ್ ಆಗಲ್ಲ ಅಂತ ಗೊತ್ತು. ಅದಕ್ಕೆ ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡೋ ತರ ನಿನಗೆ ಪೂರಿ ತೋರಿಸಿ ಅವಳ ಮಾತನ್ನ ಕೇಳೋ ಹಾಗೆ ಮಾಡ್ಕೋತಿದ್ದಾಳೆ. ಅತ್ತೆ, ನಾನು ಹಾಗೆಲ್ಲ ಏನು ಯೋಚನೆ ಮಾಡಿಲ್ಲ. ಇಡೀ ದಿನ ಕಾರ್ ಓಡಿಸ್ತಾರೆ, ಅವ್ರಿಗೆ ಇಷ್ಟ ಆಗಿರೋದನ್ನ ಮಾಡಿದ್ರೆ ಹೊಟ್ಟೆ ತುಂಬಾ ತಿಂತಾರೆ ಅಂತ ಮಾಡಿದಷ್ಟೇ. ನೀನು ಮಾಡಾಕದನ್ನ ತಿನ್ನೋದಕ್ಕೆ ಕಾಯ್ಕೊಂಡು ಕೂತಿರ್ತೀನ. ಯಾಕೋ ಹಾಗೆ ಮಾತಾಡ್ತಾ ಇದೆಯಾ ಸೂರ್ಯ? ಅವಳಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡಿದ್ದಾಳೆ ಅಷ್ಟೇ. ರೀ, ನೀವು ಪೂರಿ ಇಷ್ಟ ಇಲ್ವಾ? ಇತ್ತು ನೆನ್ನೆವರೆಗೂ, ಇವತ್ತಲ್ಲ. ನೀವು ಪೂರಿ ಬಗ್ಗೆನೇ ಹೇಳ್ತಿದ್ದೀರಾ ಅಥವಾ ಹೆಂಗೆ ಬೇಕಾದ್ರೆ ತಿಳ್ಕೊ. ಏನಮ್ಮ ಮೀನಮ್ಮ, ನಿನ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತಾ? ನೀನ್ ಮಾಡಿದ ಪೂರಿ ನೋಡಿದ ತಕ್ಷಣ ನೀನ್ ಮಾಡಿರೋ ಕೆಲ್ಸಗಳನ್ನೆಲ್ಲ ಮರ್ತೋಗ್ತಾನೆ ಅನ್ಕೊಂಡ್ಯಾ? ಶಾಂತಿ, ನಿನಗಿಷ್ಟೆಲ್ಲ ಆದ್ರೂ ಬುದ್ಧಿನೇ ಬರ್ಲಿವಲ್ಲೇ. ಸೂರ್ಯ, ಕೂತ್ಕೋ, ತಿಂಡಿ ತಿನ್ನು. ನನಗೆ ಯಾಕೋ ಹೊಟ್ಟೆ ಸರಿ ಇಲ್ಲ. ಏಯ್, ನಿನಗೋಸ್ಕರ ಅಂತ ಮಾಡಿದಾಳೆ ಕಣೋ, ಕೂತ್ಕೊಂಡು ತಿಂದಿದ್ದೋಗೋ. ಅಲ್ಲರಿ, ಇವಳು ಮಾಡಿದವನು ಹೆಂಗ್ ತಿಂತಾನೆ? ಇವಳಿಂದ ತಾನೆ ಸ್ಟೇಷನ್ಗೆ ಹೋಗಿದ್ದು, ಎದೆನೋ ಬಂದಿದ್ದು, ಆಸ್ಪತ್ರೆ ಸೇರಿದ್ದು, ಇಷ್ಟಕ್ಕೂ ಓಡಾಡಿದ್ಯಾರು ಇವನು. ಅದನ್ನೆಲ್ಲ ಮರ್ತ್ಬಿಟ್ಟು ಇವಳನ್ನ ಕ್ಷಮಿಸ್ಬಿಡ್ತಾನ ಅವನು? ನಿಮಗೆ ಎಷ್ಟು ಅವಮಾನ ಆಗೋ ಹಾಗೆ ಮಾಡಿದಾಳೆ. ಅಲ್ಲ, ಇದನ್ನೆಲ್ಲ ಬರೆಯಕ್ಕಾಗತ್ತಾ? ನೀನು ಮಾತಾಡ್ಬೇಡ ಅಂದೆ. ರೀ, ಅಪ್ಪ, ನನಗೆ ಡ್ಯೂಟಿಗೆ ಹೊತ್ತಾಯ್ತು, ನಾನು ಹೋಗ್ಬರ್ತೀನಿ. ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ತಿಂಡಿ ತಿನ್ಕೊಂಡು ಹೋಗೋ. ಇಲ್ಲಪ್ಪ, ಆ ಕಸ್ಟಮರು ತುಂಬ ಹೊತ್ತಿನ ವೆಯ್ಟ್ ಮಾಡ್ತಾ ಇದ್ದಾರೆ. ಮೊದಲೇ ಲೇಟಾಗಿ ಹೋಗಿದೆ, ಹೋಗ್ಬೇಕು ನಾನು. ನೀನು ತಿಂಡಿ ತಿನ್ಬಿಟ್ಟು ಮಾತ್ರೆ ಹಾಕೊಂಡು ರೆಸ್ಟ್ ಮಾಡು, ಆಯ್ತಾ? ನಾನು ಬರ್ತೀನಿ, ಬಾಯ್. ಏನೋ ಮಾಡ್ತೀನಿ. ಸೂರ್ಯ, ಸೂರ್ಯ, ಖುಷಿ ಆಯ್ತಾ ಶಾಂತಿ? ತುಂಬ ಸಂತೋಷ ಆಗಿರ್ಬೇಕಲ್ಲ. ಕೂತ್ಕೊ, ಕಂಟ್ಮಟ ತಿನ್ನುವಂತೆ ಕೂತ್ಕೊ, ತಿನ್ನು. ಅಯ್ಯೋ, ಅವ್ನು ಹೊರಗಡೆ ಒಳ್ಳೆ ಹೋಟ್ಲ್ ತಿಂತಾನೆ ಬಿಡ್ರಿ. ನಾನು ಹೇಳಿದ್ದು ಅವನಿಗಲ್ಲ ಕಣೆ, ತಮಗೆ. ನೋಡಿದ್ಯಾ, ನನ್ನನ್ನು ತಿಂಡಿ ಕರೀಲೇ ಇಲ್ಲ, ಆಗ್ಲೇ ತಿನ್ನಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅಮ್ಮ, ಪೂರಿ. ಅಪ್ಪ, ಇವತ್ತು ಎಲ್ಲ ಪೂರಿನ ನಾನೇ ತಿಂದು ಖಾಲಿ. ಏನ್ ಮಾಡ್ತಿದ್ದೀರಾ ನೀವು? ಪೂರಿನೆಲ್ಲ ತಿನ್ಬಾರ್ದು ಅಂತ ಹೇಳಿಲ್ವಾ ನಾ ನಿಮ್ಗೆ? ಸಾರಿ ರೋಹಿಣಿ, ಮರ್ತೋಗಿದ್ದೆ. ನೋಡಿ, ಇಂಥ ಎಣ್ಣೆ ಪದಾರ್ಥ ತಿಂದ್ರೇನೆ ಕಾಯಿಲೆಗಳು ಬರೋದು. ಹ್ಞೂ ಕಣಮ್ಮ, ಕರೆಕ್ಟಾಗಿ ಹೇಳಿದ್ಯಾ. ನೀನು ದೊಡ್ಡ ಮನೆ ಹುಡುಗಿ, ದೊಡ್ಡದಾಗಿ ಓದಿದ್ಯಾ, ಅದಕ್ಕೆ ನಿನ್ಗೆ ಇದೆಲ್ಲ ಗೊತ್ತಾಗುತ್ತೆ. ಪಾಪ ಈ ಹೂ ಕಟ್ಟವಳಿಗೆ ಅದೆಲ್ಲ ಹೇಗೆ ಗೊತ್ತಾಗುತ್ತೆ ಹೇಳು? ಮತ್ತೆ ಶುರು ಮಾಡಿದೆಯಲ್ಲ ನೀನು. ಎರಡು ದಿನ ನೆಟ್ಟಿಗಿರ್ತೀಯ, ಇದ್ದಕ್ಕಿದ್ದಾಗೆ ಮೈ ಮೇಲೆ ತೇವ ಮೆಟ್ಕೊಂಡ್ಬಿಡುತ್ತೆ. ಅಯ್ಯೋ ರೀ, ನಿಮ್ಗೆ ಅರ್ಥ ಆಗ್ತಿಲ್ಲ. ಇಂಥದೆಲ್ಲ ಮಾಡಿ ತಿಂದಿದ್ದಕ್ಕೆ ನಿಮ್ಗೆ ಎದೇನೋ ಬಂದಿದ್ದು ಗೊತ್ತಾ? ಅಯ್ಯೋ, ಯಾವತ್ತೋ ಒಂದೋ ಎರಡೋ ಪೂರಿ ತಿಂದ್ರೆ ಏನೂ ಆಗಲ್ಲ ಅಲ್ವಾ ರೋಹಿಣಿ? ವಿಷ ಒಂದ್ ತೊಟ್ಟು ತಗೊಂಡ್ರು ವಿಷಾನೇ. ಹೌದು ಕಣಮ್ಮ. ಇನ್ಮೇಲೆ ಒಂದ್ ಕೆಲಸ ಮಾಡೋಣ, ಈ ಮನೇಲಿ ಏನೇನು ಅಡುಗೆ ಮಾಡ್ಬೇಕು ಅಂತ ನೀನ್ ಒಂದ್ ಚಾರ್ಟ್ ಹಾಕ್ಕೊಟ್ಬಿಡು, ಅವಳು ಅದನ್ನ ಫಾಲೋ ಮಾಡ್ಬಿಡ್ತಾಳೆ. ಏನೇ ರೋಹಿಣಿ ಏನ್ ಹೇಳ್ತಾಳೋ ಅದನ್ನ ಕರೆಕ್ಟಾಗಿ ಕೇಳ್ಕೊಂಡು ಮಾಡು, ಅರ್ಥ ಆಯ್ತಾ? ಶಾಂತಿ ರೀ, ನೀ ದಯವಿಟ್ಟು ಸುಮ್ಮನಿರಿ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಏಯ್, ಈ ಪೂರಿನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋಗು. ಅವತ್ತು ನಾನು ABC ಜ್ಯೂಸ್ ಮಾಡಿದಾಗ ನೀವೆಲ್ಲರೂ ನನ್ನ ಬಗ್ಗೆ ತಮಾಷೆ ಮಾಡಿದ್ರಿ, ಆದ್ರೆ ಇವತ್ತು ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯ್ತಾ? ಓಹೋ ಕಣಮ್ಮ, ಗೊತ್ತಾಯ್ತಾ? ಅತ್ತೆ, ನಾವು ಹೆಲ್ದಿಯಾಗಿ ತಿಂದ್ರೆ ಆರೋಗ್ಯವಾಗಿರೋದಕ್ಕಾಗೋದು. ಬನ್ನಿ ಅತ್ತೆ, ನಾನು ABC ಜ್ಯೂಸ್ ಮಾಡ್ಕೊಡ್ತೀನಿ. ಮನೋಜ್, ಬನ್ನಿ ಹೋಗೋಣ. ಆ ಜ್ಯೂಸಾ? ಯಾಕತ್ತೆ, ಚೆನ್ನಾಗೇ ಇರುತ್ತಲ್ವಾ? ಅಯ್ಯೋ, ತುಂಬಾ ಚೆನ್ನಾಗಿರುತ್ತೆ ಕಣಮ್ಮ. ಅಮ್ಮ, ಜ್ಯೂಸ್ ಮಾಡೋಕೆ ಲೇಟ್ ಆಗುತ್ತೆ, ಇವತ್ತೊಂದಿನ ಪೂರಿನ ತಿನ್ನ. ಅಯ್ಯೋ ಮನೋಜ್, ಲೇಟ್ ಆಗಲ್ಲ, ನಾನು ಬೇಗ ಬೇಗ ಮಾಡ್ಕೊಡ್ತೀನಿ. ಬನ್ನಿ ನನ್ನ ಜೊತೆಗೆ, ಬನ್ನಿ. ಅತ್ತೆ ಬನ್ನಿ ಅತ್ತೆ. ಬರ್ತೀನಿ ಹೋಗಮ್ಮ.
ಏ ಮನೋಜ್, ರೋಹಿಣಿಗೆ ಹೆಲ್ಪ್ ಮಾಡು. ರೋಹಿಣಿ, ಇವಳು ನಿಮ್ಮ ಮಾವನಿಗೆ ಪೂರಿ ಎಲ್ಲ ತಿನ್ನಿಸ್ಬಿಡ್ತಾಳೆ, ಮತ್ತೆ ಅದೇನೋ ಬಂದ್ಬಿಡುತ್ತೆ. ನಾನು ಇಲ್ಲೇ ಇದ್ದು ಇವ್ರಿಗೆ ಪೂರಿ ತಿನ್ಸಿ ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ ಕಣಮ್ಮ. ರೆಡಿ ಮಾಡಿಡು ಜ್ಯೂಸು. ಅದು ಯಾಕೆ ಹಂಗೆ ನೋಡ್ತೀರಾ? ದೃಷ್ಟಿ ಆಗ್ಬಿಡುತ್ತೆ. ಆ ಕಡೆ ತಿರ್ಕೊಳ್ಳಿ. ಜ್ಯೂಸ್ ಚೆನ್ನಾಗಿ ಮಾಡಮ್ಮ, ನಾನು ಬರ್ತೀನಿ. ಮಾವ ಗಂಜಿ ಕುಡಿತಾ ಇದ್ದಾರೆ, ಇನ್ನೇನು ಕುಡಿದು ಮುಗಿಸ್ಬಿಡ್ತಾರೆ. ಬರ್ತೀನಿ ರೇ, ಕುಡಿದ್ರೆ ಅರ್ಜೆಂಟ್ ಮಾಡ್ಕೊಬೇಡಿ. ಮಾತ್ರೆ ಕೊಡ್ತಾ ಇದೀನಿ ಕಣಮ್ಮ. ಬಂದೆ. ನೀರು ಕೊಡ್ತಾ ಇದ್ದೀನಿ. ಇಲ್ಲ ಬೇಡ, ಇಟ್ಕೊಳ್ಳಿ. ಬಂದೆ. ಆಹಾ ಆಹಾ, ಚಿತ್ರಬ್ರಹ್ಮ, ಶ್ರೇಷ್ಠ ನಿರ್ದೇಶಕ ಜಿ.ವಿ. ಅಯ್ಯರ್ ಏನಾದ್ರು ಇವತ್ತು ಬದುಕಿದ್ದಿದ್ರೆ ಇವಳ ಅಭಿನಯ ನೋಡಿ ಇವತ್ತು ಸತ್ತೋಗ್ಬಿಡ್ತಾ ಇತ್ತು. ನೂತ ಯಾವಾಗ ಬುದ್ಧಿ ಬರುತ್ತೋ ಏನೋ. ಕಂದ ಕೂತು ತಿಂಡಿ ತಿನ್ನು. ಬೇಡ ಮಾವ. ಅವನು ತಿಂಡಿಲ್ಲ ಅಂತೇನಮ್ಮ, ಅವನೆಲ್ಲೋ ಹೊರಗಡೆ ತಿನ್ಕೋತಾನೆ. ನೀನು ತಿನ್ನು ಕಂದ, ಕೂತ್ಕೊಂಬಂಗಾರೆ. ದುಃಖದಲ್ಲಿ ತಿನ್ಬೇಡ ತಾಯಿ, ಮೈಗೆ ಹತ್ತಲ್ಲ. ತಡಿ. ಮಾವ, ನನಗೆ ಕೈ ನೋವಿದೆ, ನಾನೇ ತಿಂತೀನಿ. ನನ್ನ ದೇಹಕ್ಕೆ ನೋವಾದಾಗ, ನನ್ನ ಮನಸ್ಸಿಗೆ ನೋವಾದಾಗ ನೀನು ನನಗೆ ಸೇವೆ ಮಾಡಲಿಲ್ವ ತಾಯಿ? ಈಗ ನಿನ್ನ ಮನಸ್ಸಿಗೆ ನೋವಾದಾಗ ನಾನು ತಿನ್ಸೋದ್ರಿಂದ ನನಗಾಗೋ ನೋವು ಸಮಾಧಾನದ ನೋವು, ಹಿತವಾದ ನೋವು ಕಣ್ಣು. ನಾನು ನಿನ್ನ ಅಪ್ಪ ಅಂದೆ ಅಲ್ವಾ? ಅಪ್ಪ ಮಗಳಿಗೆ ತಿನ್ಸತ್ತಪ್ಪ. ತಿನ್ನುತ್ತೆ. ಗುಡ್ ಮಾರ್ನಿಂಗ್. ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ? ಡಬ್ಬಿಂಗ್ ಇತ್ತಾ? ಇಲ್ಲ, ನಾನು ಶಾಪಿಂಗ್ ಹೋಗಿದ್ದೆ. ನೀನು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ, ಬಟ್ ನೀನ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದೆ, ಸೊ ಡಿಸ್ಟರ್ಬ್ ಮಾಡ್ಲಿಲ್ಲ. ಬಾ ಮನೋಜ್. ಎಲ್ಲಿಗೆ? ಇದನ್ನ ಓಪನ್ ಮಾಡಿ. ಶರ್ಟು ಪ್ಯಾಂಟು ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ನಾನು ಬಂದಿದ್ರೆ ನಿನಗೆ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೆ. ನಿನ್ ಸೆಲೆಕ್ಷನ್ ಬಗ್ಗೆ ನನಗೆ ಗೊತ್ತಿಲ್ವಾ? ತುಂಬಾ ಬೋರಿಂಗ್ ಆಗಿರುತ್ತೆ. ಓಹೋ, ನನ್ನ ಸೆಲೆಕ್ಷನ್ ಬೋರಿಂಗಾ? ನಿಜಾನೇ. ಇರು, ನನ್ನನ್ನ ಕಿಂಡಲ್ ಮಾಡ್ತೀಯಾ? ನೀನು ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಮಾತ್ರನೇ ನಾನು ನಿನಗೆ ಫುಲ್ ಮಾರ್ಕ್ಸ್ ಕೊಡೋದು. ಅರ್ಥ ಆಯ್ತಾ? ಆಯ್ತು, ನಾನು ನಿನಗೆ ನನ್ನ ಬಟ್ಟೆಗಳು ತೋರಿಸ್ಲಾ? ತೋರ್ಸು. ಓಕೆ. ಓ ವಾವ್, ಸೂಪರ್, ತುಂಬಾ ಚೆನ್ನಾಗಿದೆ. ನಂಗೆ ಮ್ಯಾಚ್ ಆಗುತ್ತಲ್ಲ ಈ ಕಲರು? ಸೂಪರ್ ಆಗಿ ಸೂಟ್ ಆಗುತ್ತೆ. ಹಾ ರವಿ, ನಿನ್ ಕೈ ತೋರ್ಸು.
ಯಾಕೆ ಭವಿಷ್ಯ ಹೇಳ್ತೀಯಾ? ತೋರ್ಸು ರವಿ. ಹ್ಮ್. ನಿನಗೆ ತುಂಬಾ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ. ಇವತ್ತು ನಿನಗೆ ತುಂಬಾ ಲಕ್ಕಿ ಡೇ. ಅಂಡ್ ಇವತ್ತು ನಿನಗೆ ಒಂದು ಒಡವೆ ಸಿಗುತ್ತೆ. ಒಡವೆ ಸಿಗುತ್ತಾ? ಟಂಟನಾ. ಶ್ರುತಿ ಏನಿದೆಲ್ಲ? ಮದ್ವೆ ಗಂಡಿಗೆ ಹೆಣ್ಣಿನ ಮನೆಯವರು ಏನೋ ಕೊಡ್ತಾರೆ. ನಾನ್ ಜಸ್ಟ್ ಒಂದು ರಿಂಗ್ ತಂದೆ ಅಷ್ಟೇ. ಇದೆಲ್ಲ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ದೀನಿ. ನಿನ್ ಕೈ ಕೊಡು ರವಿ. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ರವಿ, ನಾವಿಬ್ರು ಆಚೆ ಹೋಗಿ ತುಂಬಾ ಟೈಮ್ ಆಯ್ತು. ನಾವಿಬ್ರು ಮೂವಿಗೆ ಹೋಗೋಣ. ಮತ್ತೇನಾಯ್ತಪ್ಪ ನಿಂಗೆ? ಅಪ್ಪ ನೆನಪಾಗ್ತಾ ಇದಾರೆ. ಮಾವ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದಾಗಿದೆ. ಇನ್ ಸ್ವಲ್ಪ ದಿನದಲ್ಲೇ ಫುಲ್ ರಿಕವರ್ ಆಗೋಗ್ತಾರೆ ರವಿ. ನೋಡು, ನೀನ್ ಅವ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಡಿಸ್ಟರ್ಬ್ ಆಗ್ಬೇಡ. ಲೈಫ್ ಇಸ್ ವೆರಿ ಶಾರ್ಟ್ ರವಿ. ನಮ್ ಕೈಯಲ್ಲಿ ಏನಾಗುತ್ತೋ ನಾವ್ ಅದನ್ನೇ ಮಾಡ್ಬೇಕು. ನಮ್ ಕೈಯಲ್ಲಿ ಇಲ್ದೇ ಇರೋದನ್ನ ಯೋಚನೆ ಮಾಡಿ ನಮ್ ಲೈಫ್ನ ನಾವೇ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಪುಟ. ಯುನೋ, ನಿನ್ ಜೊತೆ ಇರೋ ಪ್ರತಿ ಕ್ಷಣ ನನ್ನ ಲೈಫಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್. ಅದನ್ನ ನೆನ್ಪಿಟ್ಕೋ. ನನ್ನ ಬಗ್ಗೆನೂ ಯೋಚನೆ ಮಾಡು, ಸರಿನಾ? ಸರಿನಾ? ಸರಿ. ರವಿ, ನನಗೆ ಹೊಟ್ಟೆ ತುಂಬಾ ಹಸಿವಾಗ್ತಿದೆ. ದೋಸೆ ತಿಂತೀಯಾ? ಆನ್ ಒನ್ ಕಂಡೀಷನ್. ಏನು? ನೀನೇ ನನಗೆ ತಿನ್ನಿಸ್ಬೇಕು. ಸರಿ ಬಾ. ಓಕೆ. ಕಾಮ್. ಘಮ ಘಮ ಅಂತಿದೆ. ಹೈ ಕ್ಲಾಸ್. ರವಿ, ನೀನ್ ನಿನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಬೇಜಾರಾಗ್ಬೇಡ. ಈಗ ನಾನು ನೀನು ಇಬ್ರೆ ಅಷ್ಟೇ ನಮ್ಮ ಫ್ಯಾಮಿಲಿ. ನಾವಿಬ್ರು ಸೇರಿ ಇದನ್ನ ಒಳ್ಳೆ ಮೆಮರೀಸ್ ಇಂದ ತುಂಬೋಣ. ಓಕೆ? ತಿಂಚು ಬೇಗ, ಮಸೂಯ.